ಬೇಸಿಗೆ ಕಾಲ ಆರಂಭಗೊಳ್ತಾ ಇದ್ದಂತೆಯೇ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಡ್ಗಿಚ್ಚು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಕಳೆದೆರಡು ದಿನಗಳ ಹಿಂದೆ ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿ ವ್ಯಾಪ್ತಿಯಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡು ಅಪಾರ ಪ್ರಮಾಣದ ಶೋಲ ಅರಣ್ಯ ನಾಶಗೊಂಡಿತ್ತು. ಇದರ ಬೆನ್ನಲ್ಲೇ ದತ್ತಪೀಠ ವ್ಯಾಪ್ತಿಯಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಈ ಪ್ರದೇಶ ಅತಿ ಎತ್ತರದಲ್ಲಿ ಇರೋದ್ರಿಂದ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪವು ಹೆಚ್ಚಾಗ್ತಾ ಇದ್ದು ಹುಲ್ಲು ಕುರುಚಲು ಗಿಡಗಳು ಒಣಗಿ ನಿಂತಿರುವ ಪರಿಣಾಮ ಕಳೆದ 2-3 ದಿನಗಳಿಂದ ಕಾಡ್ಗಿಚ್ಚಿನ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿದೆ. ಎತ್ತರದ ಗುಡ್ಡಗಾಡು ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಪರಿಣಾಮ ಅರಣ್ಯ ಇಲಾಖೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುಡು ಬಿಸಿಲಿನ ನಡುವೆ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡುವಂತಾಗಿದೆ. ಬೆಂಗಳೂರಿಗರೇ ಎಚ್ಚರ. ದಿನೇ ದಿನೇ ತಾಪಮಾನ ಏರಿಕೆಯಿಂದಾಗಿ ವಿಷಸರ್ಪಗಳ ಕಾಟ ಹೆಚ್ಚಾಗ್ತಿದೆ. ಭೂಮಿಯ ತಾಪಮಾನ ತಾಳಲಾರದೆ ತಂಪು ಪ್ರದೇಶದತ್ತ ಅರಸಿ ಬರ್ತಿವೆ. ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡಿರುವ ಮನೆಗಳಿಗೆ ಮತ್ತು ನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೂ ನಾಗರ ಹಾವು ಎಂಟ್ರಿ ಕೊಡ್ತಿವೆ. ನಾಗರ ಹಾವು, ಕೊಳಕ್ಮಂಡ್ಲ, ಕೆರೆ ಹಾವು ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಜನರು ನಿತ್ಯವೂ ಬಿಬಿಎಂಪಿಗೆ ಕರೆ ಮಾಡಿ ದೂರು ನೀಡ್ತಿದ್ದಾರೆ. ದೂರು ಬರ್ತಿದ್ದಂತೆ ಸ್ನೇಕ್ ಮೋಹನ್ ಸರ್ಪಗಳನ್ನು ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರ್ತಿದ್ದಾರೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ಶೂ ಚಪ್ಪಲಿ ಧರಿಸುವ ಮುನ್ನ ಎಚ್ಚರ ವಹಿಸಿ. ಧರಿಸುವಂತೆ ಬಿಬಿಎಂಪಿ ಇದೀಗ ಸಲಹೆ ನೀಡಿದೆ. ಹಾವು ಕಂಡ ಬಳಿಕ ಹಲ್ಲೆ ಮಾಡದೆ ಬಿಬಿಎಂಪಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.